ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಆಸೆಯೇ ದುಃಖಕ್ಕೆ ಮೂಲ. ಅರಬ್ಬಿ ದೇಶದ ಒಂದು ಸರೋವರ ದಡದಲ್ಲಿ ಒಬ್ಬ ಬೆತ್ಸ ವಾಸ ಆಗಿರ್ತಾನೆ. ಅವನ ಬಳಿ ಒಂದು ಪುಟ್ಟ ದೋಣಿ ಮತ್ತು ಒಂದು ಬಲೆ ಇತ್ತು. ಸರೋವರಕ್ಕೆ ಹೋಗಿ ಹಗಲಿಡೀ ಮೀನು ಹಿಡಿಯುತ್ತಿದ್ದ. ಅದನ್ನು ಸಂಜೆಯ ವೇಳೆಗೆ ಕತ್ತೆಯ ಮೇಲೆ ಪರಿಸಿ ಪೇಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದ. ಅಂದಿನ ಉಪಯೋಗಕ್ಕೆ ಬೇಕಾದಷ್ಟು ಆಹಾರ ಪದಾರ್ಥಗಳು ಮಾತ್ರ ದೊರೆಯುತ್ತಿದ್ದವು. ಮನೆಗೆ ಅದನ್ನೆಲ್ಲ ತಂದಾಗ ಅವನ ಹೆಂಡತಿ ಅಸಹನೆಯಿಂದ ಈ ದಿನ ಎಷ್ಟು ಹಣ ಉಳಿತಾಯವಾಗಿದೆ ಎಂದು ಕೇಳುತ್ತಿದ್ದಳು. ಹಣ ಉಳಿತಾಯವಾಗಿಲ್ಲ, ಆದರೆ ಸಂಭ್ರಮದಿಂದ ಹಬ್ಬದ ಅಡುಗೆ ಮಾಡುವಷ್ಟು ದವಸ ಧಾನ್ಯಗಳು ಸಿಕ್ಕಿವೆ. ಸಂತೋಷದಿಂದ ಅಡುಗೆ ಮಾಡಿ ಉಣಬಡಿಸು, ಇದರಲ್ಲಿಯೇ ತೃಪ್ತಿ ಪಡಬೇಕು ಎಂದ ಬೆತ್ಸ ಬುದ್ಧಿವಾದ ಹೇಳ್ತಿರ್ತಾನೆ. ಆದರೆ ಒಂದಿನ ಬೆತ್ಸನ ಹೆಂಡತಿ ವಿಪರೀತ ಜಗಳ ಮಾಡ್ತಾಳೆ. ನನಗೆ ಮೈತುಂಬ ಒಡವೆಗಳನ್ನು ಧರಿಸಲು ಆಸೆ ಇದೆ. ರೇಷ್ಮೆ ಉಡುಗೆಯನ್ನು ತೊಟ್ಟು ಬಂಗಾರದ ಹೂಜಿಯಲ್ಲಿ ದ್ರಾಕ್ಷಿ ರಸ ಕುಡಿಯಬೇಕೆಂಬ ಬಯಕೆ ಇದೆ. ನೀನು ನಿರುಪಯೋಗಿ ಮನುಷ್ಯ, ಹೆಂಡತಿಯ ಕೋರಿಕೆಗಳನ್ನು ನೆರವೇರಿಸಲಾಗದ ಮೃಗ ಎಂದು ಗಂಡನೊಂದಿಗೆ ಜಗಳ ಮಾಡ್ತಾಳೆ. ಅವನು ತಂದ ಪದಾರ್ಥಗಳನ್ನು ಅವನ ಮುಖದ ಮೇಲೆ ಎಸೆಯುತ್ತಾಳೆ. ಮುಸುಕು ಹಾಕಿ ಮಲಗುತ್ತಾ, ನೀನು ನನಗೆ ಬೇಕಾದದನ್ನು ತಂದು ಕೊಡುವವರೆಗೂ ನಾನು ಮಲಗಿನಿಂದ ಏಳುವುದಿಲ್ಲ, ಉಪವಾಸ ಸಾಯುತ್ತೇನೆ ಎಂದು ಹಠ ಪ್ರತಿಜ್ಞೆ ಮಾಡ್ತಾಳೆ. ಬೆತ್ಸನಿಗೆ ಅವಳ ನಿರ್ಧಾರದಿಂದ ಚಿಂತೆಯಾಗುತ್ತೆ. ಕಡೆಗೆ ದೇವರಿಗೆ ಕೈಜೋಡಿಸಿ, ದೇವರೇ, ಅವಳಿಗೆ ತೃಪ್ತಿ ಆಗುವಷ್ಟು ಸಂಪತ್ತನ್ನು ಕರುಣಿಸು, ಆವರೆಗೂ ಮನೆಗೆ ಮರಳುವುದಿಲ್ಲ, ಮೀನು ಹಿಡಿಯುವುದನ್ನು ನಿಲ್ಲಿಸುವುದಿಲ್ಲ ಎಂದು ದೇವರಲ್ಲಿ ತನ್ನ ನಿರ್ಧಾರವನ್ನು ತಿಳಿಸಿ ರಾತ್ರಿ ಕಡಲಿಗೆ ಇಳಿತಾನೆ. ಬೆತ್ಸನ ಬಲೆ ಭಾರವಾದದ್ದು ಏನೋ ಬಂದು ಬಿದ್ದಿದಂತೆ ಭಾಸವಾಯಿತು. ಭಾರಿ ಮೀನೇ ಇರಬೇಕೆಂದುಕೊಳ್ಳುತ್ತಾ ಮೆಲ್ಲಕ್ಕೆ ಎಳೆದು ಒಂದು ನಾಯಿಯ ಶವ ಅದರಲ್ಲಿತ್ತು. ನಿರಾಶೆಯಿಂದ ಅದನ್ನು ದೂರ ಎಸೆದು ಮತ್ತೆ ಬಲೆ ಬೀಸ್ತಾನೆ. ಇನ್ನು ಭಾರವೆನಿಸಿತು. ಬಲೆಗೆ ಸಿಕ್ಕಿದಂತೆ ಕಾಣಿಸಿತು. ಉತ್ಸಾಹದಿಂದ ಬಲೆಯನ್ನು ಮೇಲಕ್ಕೆತ್ತಿದಾಗ ಬೆತ್ಸನಿಗೆ ಮರದ ದಿಮ್ಮಿಯೊಂದು ಬಲೆಗೆ ಕಂಡು ಬಂತು. ಅದನ್ನು ದೂರ ತಳ್ಳಿ ಮರಳಿ ಪ್ರಯತ್ನ ಮಾಡಿದ. ಈ ಸಲ ಒಂದು ದೊಡ್ಡ ಗಾತ್ರದ ಸುಂದರವಾದ ಪೆಟ್ಟಿಗೆ ಕಾಣಿಸಿತು. ಅದರೊಳಗೆ ಬೆಳ್ಳಿ ಬಂಗಾರವಿರಬಹುದೆಂದು ಹಿಗ್ಗುತ್ತಾ ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದ. ಆಗ ಅದರೊಳಗಿಂದ ಒಂದು ಭೂತವು ಎದ್ದು ನಿಂತು ಆಕಾಶದೆತ್ತರ ಬೆಳೆಯಿತು. ಭಲ ಮನುಷ್ಯ, ಯಾರೋ ಬಂಧಿಸಿದ ಆಶೆಯ ಭೂತ ನಾನು. ನನ್ನನ್ನು ಬಿಡಿಸಿ ಮಹೋಪಕಾರ ಮಾಡಿದೆ. ಕೇಳು, ನಿನಗೆ ಏನು ಬೇಕು, ಎಲ್ಲವನ್ನು ಕೊಡುವ ಶಕ್ತಿ ನನಗಿದೆ ಎಂದು ಹೇಳಿತು ಭೂತ. ನನ್ನ ಹೆಂಡತಿಗೆ ಮನೆ ತುಂಬ ಚಿನ್ನ ಬೇಕೆಂಬ ಆಶೆ ಇದೆ, ಕೊಡಲು ನಿನ್ನಿಂದ ಆಗುತ್ತಾ ಎಂದ ಬೆತ್ಸ ಕೇಳ್ತಾನೆ. ಭೂತ ಅಟ್ಟಹಾಸದಿಂದ ನಕ್ಕಿತು. ಓಹೋ, ಅದೆಷ್ಟರ ಕೆಲಸ, ಆದರೆ ನನಗೆ ತುಂಬ ಹಸಿವಾಗಿದೆ. ನಿನ್ನ ಮನೆಯಲ್ಲಿ ಒಂದು ಕತ್ತೆ ಇದೆಯಲ್ವೇ, ಅದನ್ನು ತಿನ್ನಲು ಕೊಟ್ಟರೆ ಮನೆಯ ಕಾಲಶ ಭಾಗವನ್ನು ಚಿನ್ನದಿಂದ ತುಂಬಿಸುತ್ತೇನೆ, ಆಗಬಹುದೇ ಎಂದು ಕೇಳಿತು. ಕತ್ತೆಯ ಮೇಲೆ ನನ್ನ ಹೆಂಡತಿ ಪ್ರೀತಿ ತುಂಬ ಇದೆ, ಅವಳನ್ನು ಕೇಳಿ ಒಪ್ಪಿದರೆ ತಂದು ಕೊಡುತ್ತೇನೆ ಎಂದು ಬೆತ್ಸ ಮನೆಗೆ ಓಡೋಡಿ ಹೆಂಡತಿಯನ್ನು ನಿದ್ರೆಯಿಂದ ಎಬ್ಬಿಸಿ ಈ ವಿಷಯನ ಹೇಳಿ ಏನು ಮಾಡುವುದೆಂದು ಕೇಳ್ತಾನೆ. ಹೋಗು, ಮೊದಲು ಆ ಕತ್ತೆಯನ್ನು ಭೂತಕ್ಕೆ ಬಲಿ ಕೊಟ್ಟು ಚಿನ್ನವನ್ನು ಬರಮಾಡಿಕೋ. ಚಿನ್ನವಿದ್ದರೆ ಎಷ್ಟೋ ಕತ್ತಿಗಳು ಬೇಕಾದದ್ದನ್ನು ನಾವು ಕೊಂಡ್ಕೊಳ್ಬಹುದು ಎಂದು ಬೆತ್ಸನ ಹೆಂಡತಿ ಹೇಳ್ತಾಳೆ. ಬೆತ್ಸ ಕತ್ತೆಯನ್ನು ಎಳೆದುಕೊಂಡು ಹೋಗಿ ಭೂತದ ಮುಂದೆ ನಿಲ್ಲಿಸ್ತಾನೆ. ಭೂತ ಅದನ್ನು ಕೊಂದು ಚರ್ಮವನ್ನು ಕೂಡ ಉಳಿಸದೆ ತಿಂದು ಮುಗಿಸುತ್ತೆ. ಎಲ್ಲಿ ಕಾಲಾಂಶ ಚಿನ್ನ, ಈಗಲೇ ಅದರಿಂದ ಮನೆಯನ್ನು ತುಂಬಿಸಿ ಬಿಡು ಎಂದ ಬೆತ್ಸ. ಭೂತ ನಗುತ್ತೆ. ಹಾಗೆ ಅವಸರವೇ ಮಾಡಿದರೆ ಹೇಗೆ? ನಿನ್ನ ಮನೆಯ ಅರ್ಧ ಭಾಗ ಚಿನ್ನವಾಗುವುದು ನಿನಗಿಷ್ಟವಿಲ್ಲವೇ? ನನಗಿನ್ನೂ ಹಸಿವು ನೀಗಿಲ್ಲ. ನಿನ್ನ ದೋಣಿಯನ್ನು ಮುರಿದು ತಿನ್ನಲು ಕೊಡುವೆಯಾ? ಅರ್ಧ ಮನೆಯನ್ನು ಚಿನ್ನದಿಂದ ತುಂಬಿಸುತ್ತೇನೆ ಎಂದು ಹೇಳಿತು. ಬೆತ್ಸ ಮತ್ತೆ ಮನೆಗೆ ಬಂದು ಭೂತದ ಬಯಕೆಯನ್ನು ತಿಳಿಸಿದ. ದೋಣಿಯನ್ನು ಕೊಟ್ಟುಬಿಡು ಎಂದಳು ಹೆಂಡತಿ. ವಾಪಸ್ ಬಂದಾಗ ಬೆತ್ಸನಿಗಾಗಿ ಕಾದಿದ್ದ ದೋಣಿಯನ್ನು ಮುರಿದು ಕುಟುಂಬ ಎಂದು ಜಗಿದು ತಿಂದಿತು. ಬೆತ್ಸ ಮತ್ತೆ ಚಿನ್ನಕ್ಕಾಗಿ ಬೇಡಿಕೆ ಇಟ್ಟಾಗ, ನಿನಗೆ ಮನೆಯ ಕಾಲಾಂಶ ಚಿನ್ನದಿಂದ ತುಂಬುವ ಕೋರಿಕೆ ಇಲ್ಲವೇ? ನನಗಿನ್ನೂ ಹಸಿವು ನೀಗಿಲ್ಲ. ನಿನ್ನ ಹೆಂಡತಿ ನಿನ್ನನ್ನೇ ಆಹಾರವಾಗಿ ಕೊಡುವಳಾದರೆ ಮನೆಯ ಮುಕ್ಕಾಲು ಭಾಗ ಚಿನ್ನದಿಂದ
ತುಂಬಿಸುತ್ತೇನೆ ಎಂದು ಆಸೆ ತೋರಿಸಿತು. ತಾನೆಂದರೆ ಅತಿ ಆಶೆಯಾಗಿ ಪ್ರೀತಿಸಿರುವ ಹೆಂಡತಿ ಅದಕ್ಕೆ ಸಮ್ಮತಿ ತೀರಿಸಲಾರಳು ಎಂದು ಭಾವಿಸಿ ಬೆತ್ಸ ಮನೆಗೆ ಬಂದ. ಹೆಂಡತಿಯಲ್ಲಿ ಭೂತದ ಮಾತುಗಳನ್ನು ತಿಳಿಸ್ತಾನೆ. ನಿನ್ನಿಂದ ನನಗೆ ಜೀವನದಲ್ಲಿ ಏನು ಸೌಭಾಗ್ಯ ಸಿಕ್ಕಿದೆ ಹೇಳು. ಒಂದು ಬಂಗಾರವಿಲ್ಲ, ರೇಷ್ಮೆಯ ಉಡುಗೊರೆ ಇಲ್ಲ. ಬಾ, ನಿನಗಿಂತಲೂ ನನಗೆ ಅದುವೇ ಮುಖ್ಯ ಎಂದು ಬೆತ್ಸನ ಹೆಂಡತಿ ಅವನನ್ನು ಎಳೆದುಕೊಂಡು ಭೂತದ ಬಳಿಗೆ ಹೊರಟಳು. ಆಗ ಅವರ ಮುಂದೆ ಒಂದು ಬೆಳಕು ಕಾಣಿಸುತ್ತದೆ. ಬೆಳಕಿನ ಹಿಂದೆ ವೃದ್ಧನಾದ ಒಬ್ಬ ಫಕೀರ ನಿಂತಿದ್ದ. ಅವನು ಬೆತ್ಸನ ಹೆಂಡತಿಗೆ, ಮೂರ್ಖಳೆ, ಆಸೆಯೇ ಬೆನ್ನು ಹಿಡಿದು ಎಂಥ ಅನಾಹುತಕ್ಕೆ ಮುಂದಾಗಿರುವೆ. ಬಲೆಯ ಸೇವೆ ಸಲ್ಲಿಸುವ ಕತ್ತೆಯನ್ನು, ಅನ್ನ ಕೊಡುವ ದೋಣಿಯನ್ನು ಕಳೆದುಕೊಂಡು ಬುದ್ಧಿ ಬರಲಿಲ್ಲ. ಈಗ ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಗಂಡನನ್ನು ಬಲಿ ಕೊಡುತ್ತಿರುವೆಯಾ? ನೆನಪಿಟ್ಟುಕೋ, ನಿನ್ನ ಕೋರಿಕೆ ಈಡೇರುವುದಿಲ್ಲ. ಮುಂದಿನ ಸಲ ಶಕ್ತಿ ಪಡೆಯುವ ಭೂತವು ನಿನ್ನನ್ನು ತಾನಾಗಿಯೇ ಹಿಡಿದು ತಿಂದು ಬಿಡುತ್ತದೆ ವಿನಃ ಚಿನ್ನವನ್ನು ಕೊಡುವುದಿಲ್ಲ. ಆಸೆಯ ಬೆನ್ನು ಹತ್ತಿ ಸರ್ವನಾಶ ಮಾಡಿಕೊಂಡರೆ ಮತ್ತೆ ಏನೂ ಉಳಿಗಾಲವಿಲ್ಲ. ಗಂಡನೊಂದಿಗೆ ಮರಳಿ ಮನೆಗೆ ಹೋಗು. ಇದ್ದುದರಲ್ಲಿಯೇ ಸಂತೋಷದಿಂದ ಸಂಸಾರ ನಿರ್ವಹಣೆ ಮಾಡು. ನೆಮ್ಮದಿಗಿಂತ ದೊಡ್ಡ ಚಿನ್ನವಿಲ್ಲವೆಂದು ನೀತಿ ಪಾಠ ಹೇಳಿದ. ಬೆತ್ಸನ ಹೆಂಡತಿ ಫಕೀರನ ಮಾತಿನಿಂದ ಬುದ್ಧಿ ಕಲಿತಳು. ಗಂಡನೊಂದಿಗೆ ಮನೆಗೆ ಬಂದಳು. ಅವಳು ಕಳೆದುಕೊಂಡಿದ್ದ ಕತ್ತೆ ಮತ್ತು ದೋಣಿ ಮನೆಯ ಬಳಿಯೇ ಇತ್ತು. ತಮ್ಮ ಕಣ್ತೆರೆಸಲು ದೇವರು ಇಂಥ ನಾಟಕ ಮಾಡಿದನೆಂದು ಭಾವಿಸಿ ಅವಳು ತೃಪ್ತಿಯಿಂದ ಬದುಕನ್ನು ಕಲಿತಳು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.